ಸೊ ಇವರು ಎಲ್ಲ ಸಿನಿಮಾ ನೋಡಿ ಒಂದು ಕಮರ್ಷಿಯಲ್ ಆಗಿರುತ್ತೆ, ಹಿಂಗ್ ಹೊಡೆದಷ್ಟೇ ಹಾರ್ಕೊಂಡು ಹೋಗ್ತಾರೆ 4 ಜನ. ಸೊ ಈ ರೀತಿ ಒಂದು ಕಲ್ಪನೆ ಕಂಡಿಡ್ತಾನೆ. ಸಹಜವಾಗಿ ಎಲ್ಲ ಹೀರೋಗಳು ಅದೇ ರೀತಿ ಕಂಡು. ಸೊ ಈ ಕಾನ್ಸೆಪ್ಟೇ ಬೇರೆ ಇರೋದ್ರಿಂದ ಆ ರೀತಿ ಆಕ್ಷನ್ ಸೀಕ್ವೆನ್ಸೇ ಇಲ್ಲ ಈ ಸಿನಿಮಾದಲ್ಲಿ. ಇಲ್ಲ, ಬರೀ ಬ್ರೈನ್ ಅಲ್ಲಿ ನಾವು ಫೈಟ್ ಮಾಡೋದೇ ಕಾನ್ಸೆಪ್ಟ್. ತುಂಬಾ ಅದೇ ಈಗ ನಾವು ಒಂದು ಕಂತೀವಿ, ಒಂದು ಫಸ್ಟ್ ಸಿನಿಮಾ ಅಲ್ವಾ, ಒಂದು 30 days 40 days ಅಲ್ಲಿ ಮುಗಿಸೋಣ ಅಂತ ಒಂದು ಪ್ಲಾನ್ ಮಾಡಿರ್ತೀವಿ. ಸೊ ಅದೊಂದು ಆಗ್ಲಿಲ್ಲ ನಮ್ಮ ಕೈಲಿ. ಸೊ ಅದು ಒಂದು 100 days ವರೆಗೂ ಹೋಯ್ತು ಶೂಟಿಂಗ್ದು. ಸೊ ನಾವು ಮಾಡ್ತಿರೋದು ಫಾರೆಸ್ಟ್ ಶೂಟು, ಅಲ್ಲಿಗೆ ನಮ್ಮ ವೆಹಿಕಲ್ಸೇ ಹೋಗಲ್ಲ, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ಕ್ಯಾರವನ್ ಎಲ್ಲಿ ತರ್ಸಕ್ಕಾಗುತ್ತೆ. ಸೊ ಆಮೇಲೆ ಮೇಕಪ್ ವಿಷಯಕ್ಕೆ ಬಂದಾಗ ಇವ್ನ ಕ್ಯಾರೆಕ್ಟರ್ಗೆ ಮೇಕಪ್ ಅವಶ್ಯಕತೆನೇ ಇಲ್ಲ, ಅದು ಬೇರೆ ರೀತಿನೇ ಮಾಡ್ಬೇಕಾಗಿತ್ತು. 3 months ಎಲ್ಲರೂ ತುಂಬಾ ಕ್ಲೋಸ್ ಆಗಿದ್ದು, ಒಬ್ರಿಗೊಬ್ರು ಬಿಟ್ಟಿರಕ್ಕಾಗ್ದಂಗೆ ಈ ಎಲ್ಲರೂ ಅದೇ ರೀತಿನೇ ಜೊತೆಲಿದ್ದಾರೆ. ಫಾರೆಸ್ಟ್ ಅಲ್ಲಿ ಶೂಟ್ ಹಾಕೊಂಡಿದ್ದು ಮೊದಲನೇ ದಿನನೇ ಒಂದು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಏನೋ ಒಂದು. ಸೊ ಒಂದು ಸೀನ್ ಒಂದು ಶಾರ್ಟ್ ತೆಗೆಯೋ ಹೊತ್ತಿಗೆ ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಆದ್ಮೇಲೆ ಫುಲ್ ಮಳೆ. ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಈ ಒಂದು ವಿಶೇಷವಾದ ಶೋ ಅಲ್ಲಿ ಕಾಡು ಮಳೆ ಸಿನಿಮಾದ ನಿರ್ದೇಶಕರು ಮತ್ತು ನಾಯಕ ನಟರು ಇದ್ದಾರೆ. ಸಿನಿಮಾದ ಕುರಿತು ಕೆಲವೊಂದಷ್ಟು ವಿಚಾರಗಳನ್ನು ಮಾತಾಡಿಸ್ತಾ ಅವರ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಹೋಗೋಣ. ಸದ್ಯಕ್ಕೆ ಸರ್ ನಿಮ್ಗೆ ನಮಸ್ತೆ, ಇಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನಮಸ್ತೆ ಸರ್, ನಾವು ಸೂಪರ್. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಪೋಸ್ಟರ್ ಅಲ್ಲಿ ಒಂಥರ ಬೇರೆ ತರ ಕಾಣಿಸ್ತಿದ್ರಿ, ಇಲ್ಲೇ ಬೇರೆ ತರ ಕಾಣಿಸ್ತಿದ್ರೆ ಸರ್. ಕ್ಯಾರೆಕ್ಟರ್ಗೆ ಅದೇನು ಅವಶ್ಯಕತೆ ಇತ್ತು ಅದನ್ನ ಕೊಟ್ಟಿದ್ದೀನಿ. ಈಗ ಇನ್ನು ಬೇರೆ ಬೇರೆ ಸಿನಿಮಾಗಳು ನಡೀತಾ ಇದೆ. ಓಕೆ, ಅಂದ್ರೆ ಈ ಸಿನಿಮಾದಲ್ಲಿ ಸ್ವಲ್ಪ ಬಾಡಿ ಗಿಡಿ ಎಲ್ಲ ಬಿಲ್ಡ್ ಮಾಡಿ ಸ್ವಲ್ಪ ಜಾಸ್ತಿ, ಅಂದ್ರೆ ಏನ್ ಹೇಳ್ತಾರೆ, ಸ್ವಲ್ಪ ಚೆನ್ನಾಗಿದ್ದೀರಿ. ಇವಾಗ ಸಣ್ಣ ಅಂದ್ರೆ ಆ ಕ್ಯಾರೆಕ್ಟರ್ ಅದ್ ಕೇಳ್ತಿತ್ತು. ಸೊ ಅದಕ್ಕೆ ಏನ್ ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಮಾಡಿದೀವಿ. ಬೇರೆ ಬೇರೆ ಕಾನ್ಸೆಪ್ಟ್, ಬೇರೆ ಬೇರೆ ತರ ರೀತಿ. ಎಷ್ಟು ಅಂದ್ರೆ ಯಾವಾಗ ಸರ್ ಇದು ಶೂಟ್ ಆಗಿದ್ದು? 3-4 years ಬ್ಯಾಕ್. 3-4 years ಬ್ಯಾಕ್. ಸೂಪರ್ ಸರ್. ಹೇಗಿದೆ ಮೊದಲ ಸಿನಿಮಾ ಅನುಭವ, ಹೇಗಿದೆ ಸರ್? ಸಖತ್ತಾಗಿದೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದಾನು ಎಲ್ಲರಿಗೂ ಹೀರೋ ಆಗ್ಬೇಕು ಅನ್ನೋದು ಆಸೆ ಇರುತ್ತೆ. ಒಂದು ಸಿನಿಮಾ ನೋಡ್ತಾ ಇದ್ರೆ ಅಯ್ಯೋ ಅದ್ರಲ್ಲಿ ನಾನು ಇದ್ದಿದ್ರೆ, ಹಿಂಗಿದ್ರೆ, ಇಷ್ಟು ಜನಕ್ಕೆ ಹೊಡೆದಿದ್ರೆ ಅಂತ. ಸೊ ಅದಕ್ಕೆ ನನಗೂ ಹಂಗೆ ಆಸೆ, ಹೊಡೆದಿದ್ರೆ ಅಂದ್ರೆ ಫೈಟ್ ಸಿನಿಮಾದಲ್ಲಿ. ಈಗ ನಾನು ಹೀರೋ ಆಗ್ತಾ ಇದ್ದೀನಿ ಅನ್ನೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ. ಸೊ ನೋಡಿ, ನೀವೇ ಹೇಳಿದ್ರಿ ಬೇರೆ ಒಂದು ಸಿನಿಮಾ ನೋಡ್ಬೇಕಾದ್ರೆ ನಾನು ಆ ಜಾಗದಲ್ಲಿ ಇದ್ದು ಫೈಟ್ ಮಾಡಿದ್ರೆ ಹೆಂಗಿರೋದು ಅಂತ ನಿಮ್ಗೆ ಅನಿಸ್ತಿತ್ತು. ಅದು ಈ ಸಿನಿಮಾ ಮುಖಾಂತರ ಈಡೇರಿದೆ. ಈ ಸಿನಿಮಾದಲ್ಲಿ ನೀವು ಅದೇ ತರ ನೀವು ಅನ್ಕೊಂಡಾಗ ಫೈಟ್ ಎಲ್ಲ ಮಾಡಿದಿರಿ. ಹೇಗಿತ್ತು ಆ ಫೈಟ್ ಮಾಡ್ಬೇಕಾದ್ರೆ? ಏನು ಅಂದ್ರೆ ಯಾವ ರೀತಿ ಅನುಭವ ಆಯ್ತು ಅಂದ್ರೆ, ನಾನು ಆವಾಗ ಅನ್ಕೊಂತಿದ್ದೆ ಸಿನಿಮಾಗಳು ನೋಡ್ಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಇರುತ್ತಾ ಅಂತ ನೀವು ಅನ್ಕೊಂಡ್ರ ಫೈಟ್ ಗೀಟ್ ಮಾಡ್ಬೇಕಾದ್ರೆ? ಇಲ್ಲ, ಅದಕ್ಕೂ ನಾನು ಹೇಳ್ತೀನಿ. ಸೊ ಇವರು ಎಲ್ಲ ಸಿನಿಮಾ ನೋಡಿ ಒಂದು ಕಮರ್ಷಿಯಲ್ ಆಗಿರುತ್ತೆ, ಹಿಂಗ್ ಹೊಡೆದಷ್ಟೇ ಹಾರ್ಕೊಂಡು ಹೋಗ್ತಾರೆ 4 ಜನ. ಸೊ ಈ ರೀತಿ ಒಂದು ಕಲ್ಪನೆ ಕಂಡಿಡ್ತಾನೆ. ಸಹಜವಾಗಿ ಎಲ್ಲ ಹೀರೋಗಳು ಅದೇ ರೀತಿ ಕಂಡು. ಸೊ ಈ ಕಾನ್ಸೆಪ್ಟೇ ಬೇರೆ ಇರೋದ್ರಿಂದ ಆ ರೀತಿ ಆಕ್ಷನ್ ಸೀಕ್ವೆನ್ಸೇ ಇಲ್ಲ ಈ ಸಿನಿಮಾದಲ್ಲಿ. ಇಲ್ಲ, ಬರೀ ಬ್ರೈನ್ ಅಲ್ಲಿ ನಾವು ಫೈಟ್ ಮಾಡೋದೇ ಕಾನ್ಸೆಪ್ಟ್. ಅಲ್ಲೇ ಇಲ್ಲಿ ಮೇಲೆ ಇಲ್ಲೇ ಇದೆಯಲ್ಲ ಸರ್, ಬ್ರೈನ್ ಸ್ಕ್ಯಾಮ್. ಹೌದು. ಸೊ ಏನ್ ಸರ್ ಏನ್ ಹೇಳಕ್ ಕೊಟ್ಟಿದ್ದೀರಿ ಅಂತ? ಅದೇ ಹೇಳಿದ್ದಲ್ಲ ಸರ್, ಬ್ರೈನ್ ಸ್ಕ್ಯಾಮ್. ಬ್ರೈನ್ ನ ಸ್ಕ್ಯಾಮ್ ಮಾಡಕ್ ಹೊರಟಿದೀವಿ ಈ ಸಿನಿಮಾಯಿಂದ. ಸರ್ ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದ್ರೆ ಒಂದು ಕೆಲವೊಂದು ಸಾಂಗ್ಸು ಫೈಟ್ಸ್ ಎಲ್ಲ ಇರುತ್ತೆ. ಸೊ ಇದು ಕಂಪ್ಲೀಟ್ಲಿ ಒಂದು ಫಾರೆಸ್ಟ್ ಅಲ್ಲಿ ನಡೆಯುವಂತ ಒಂದು ಕತೆ ಅನ್ಕೊಳ್ತೀವಿ, ಯಾಕಂದ್ರೆ ಟ್ರೈಲರ್ ನೋಡಿದ್ರೆ. ಸೊ ಯಾವ ರೀತಿ ಅಂದ್ರೆ ನೀವು ಯಾವ ರೀತಿ ಒಂದು ಫೀಲ್ ಆಯ್ತು ಅಂದ್ರೆ, ಯಾವ ರೀತಿ ಎಂಜಾಯ್ಮೆಂಟ್ ಮಾಡಿದ್ರಿ ಆ ಒಂದು ಫಾರೆಸ್ಟ್ ಅಲ್ಲಿ, ಆ ಪ್ರಕೃತಿ ಮಧ್ಯೆ ಅಂತ? ಪ್ರಕೃತಿ ಮಧ್ಯೆ ಶೂಟಿಂಗ್ ಟೈಮ್ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗೇ ಇತ್ತು ಸರ್. ಸೊ ಆ ಪ್ರಶ್ನೆಸೇ ಬೇರೆ ಒಂದು ಶೂಟಿಂಗ್ ಸೆಟ್ಟಲ್ಲಿ. ಸೊ ಎಲ್ಲರೂ ಒಂದು ನೀಟಾಗಿ ಮಾಡೋದಕ್ಕೆ ಕಾರಣ ಏನಂದರೆ ಅಲ್ಲಿ ನೆಟ್ವರ್ಕ್ ಇರ್ತಾ ಇರಲಿಲ್ಲ. ಸೊ ಯಾರ ಫೋನು ಯೂಸ್ ಮಾಡ, ಯಾವುದೇ ರೀತಿ ಸಂಪರ್ಕ ಇಲ್ಲ. ಏನಿದ್ರು ಆ ಫಾರೆಸ್ಟ್ ಬಿಟ್ಟು ಆಚೆ ಬಂದ್ಮೇಲೆ ನಾವು ಹೊರಗಿನ ಜಗತ್ತಿಗೆ ಕಾಣಿಸ್ತಾ ಇದ್ದಿದ್ದು, ಅಲ್ಲಿವರೆಗೂ ಯಾವುದೇ ರೀತಿ ಇದಿಲ್ಲ. ಸೊ ಶೂಟಿಂಗ್ ಟೈಮಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡೆ ಕೆಲಸ ಮಾಡಿದ್ದೀವಿ. ಅದು ಡೀಪ್ ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಅನಿಮಲ್ಸ್ಗಳಾಗಿರ್ಬೋದು ತುಂಬ ಇದ್ವು, ಅವುಗಳು ಆ ರೀತಿ ತುಂಬ ಇದ್ವು. ಸೊ ಅವು ಯಾವೂ ನಮಗೇನು ತೊಂದರೆ ಕೊಟ್ಟಿಲ್ಲ. ಸೊ ನಾವು ಅವಕ್ಕೆ ಯಾವಕ್ಕೂ ತೊಂದರೆ ಕೊಟ್ಟಿಲ್ಲ. ಯಾವುದೇ ಪ್ರಾಣಿಗಾಗ್ಲಿ ನಾವೇನಾದ್ರು ತೊಂದರೆ ಕೊಟ್ರೇನೆ ಅದು ಖಂಡಿತ ಸರ್ ಮಾಡುತ್ತೆ ಅನ್ನೋದು ಇದು ಖಂಡಿತ. ಸರ್ ಮೊದಲೇ ನೀವು ಯಾವ ಊರ್ ಕಡೆ ಸರ್? ನಮ್ದು ಅರಸೀಕೆರೆ ಸರ್. ಅರಸೀಕೆರೆ. ಯಾಕೆ ಕೇಳ್ದೆ ಅಂದ್ರೆ, ಈ ತರ ಒಂದು ಸಬ್ಜೆಕ್ಟ್ ನಮ್ ಮೈಂಡ್ ಹೊಳಿಬೇಕಾದ್ರೆ ಸೊ ಆಲ್ಮೋಸ್ಟ್ ಸಿರ್ಸಿ ಭಾಗದವರು ಅಥವಾ ಈ ಕಡೆ ಅವ್ರಂತ ಅನ್ಕೊಂಡೆ ನಾನು. ಇಲ್ಲ, ಸಿರ್ಸಿ ಭಾಗದವರು ಅಂದ್ರೆ ಸಿರ್ಸಿಗೂ ನನಗೂ ಮುಂಚೆಯಿಂದಲೂ ಕನೆಕ್ಟ್ ಇತ್ತು. ನಾವು ಇಡೀ ಸಿನಿಮಾ ಫುಲ್ ಅಲ್ಲೇ ಉತ್ತರ ಕನ್ನಡದಲ್ಲೇ ನಡೆದಿರೋದು. ಸೊ ನಾನು ಇಡೀ ಕಥೆನ ಅಲ್ಲೇ ಕೂಡ ಮಾಡಿದ್ದು. ನಮ್ಮ ರೈಟ್ರು ಸಿರ್ಸಿ ಅವರೇ. ಸೊ ನಾವು ಅವ್ರ ಮನೇಲಿ ಹೋಗಿ ಸ್ಟೇ ಆಗಿ ಸೊ ಅಲ್ಲೇ ಕತೆ ಸ್ಟಾರ್ಟ್ ಮಾಡಿದ್ದು. ನಾನು ನಮ್ಮ ರೈಟರ್ ಕಾರ್ತಿಕ್ ಸರ್ ಏನಿದ್ದಾರೆ, ಆ ಇಬ್ರು ಸೇರ್ಕೊಂಡೇ ಸ್ಟಾರ್ಟ್ ಮಾಡಿದ್ದು ಈ ಕತೆನ. ಸೊ ನಾವು ಏನ್ ಶೂಟ್ ಮಾಡಿದ್ವಿ ಆ ಜಾಗಕ್ಕೆ ಹೋಗಿ ಪ್ರತಿಯೊಂದು ಸೀನು ಬರ್ಕೊಂಡು ಈ ರೀತಿನೇ ಮಾಡಬೇಕು ಅಂತ ಅನ್ಕೊಂಡು ಮಾಡ್ಕೊ ಬಂದಿದ್ದು ಸ್ಕ್ರಿಪ್ಟ್ ಇದು.
ಯಾಕೆ ಸರ್ ಡೈರೆಕ್ಟರ್ ಆಗ್ಬೇಕಂತ ಯಾಕೆ ಅನ್ಸುತ್ತೆ ನಿಮ್ಗೆ? ಚಿಕ್ಕ ವಯಸ್ಸಲ್ಲಿ ಸರ್ ಹಿಂದೆ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ದೀರಾ ಹೇಗೆ ಸರ್? ಇಲ್ಲ ಸರ್, ನಾನು ಯಾವ ಸಿನಿಮಾನೂ ಮಾಡಿಲ್ಲ, ಯಾವ ಸಿನಿಮಾದಲ್ಲಿ ಕೆಲಸನೂ ಮಾಡಿಲ್ಲ. ಸೊ ಅದ್ರ ಅನುಭವನೂ ಇಲ್ಲ ನನಗೆ. ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾಗಳು ನೋಡ್ಕೊ ಬಂದಿದ್ದೀನಿ ಸರ್ ನಾನು. ಸೊ ಅದರಿಂದ ಒಂದು ಬೇರೆ ರೀತಿ ಕಾನ್ಸೆಪ್ಟ್ ಮಾಡಬೇಕು ಅಂತ ಬಂದು ಮಾಡಿದ್ದೆ ಈ ಸಿನಿಮಾನ, ಅಷ್ಟೇ. ಈ ನೀವೇ ಹೇಳಿದ್ರಿ ಹಿಂದೆ ಯಾವುದೇ ಸಿನಿಮಾಗಳಲ್ಲಿ ಮಾಡಿಲ್ಲ, ಅನುಭವ ಇಲ್ಲ. ಸೊ ಇದರ ಅನುಭವ ಹೇಗಿತ್ತು ಅಂದ್ರೆ ಕಷ್ಟ ಆಯ್ತಾ? ಇಲ್ಲ ಅಂದರೆ ನನಗೆ ಕಷ್ಟ ಆಗಿದ್ದು ಶೂಟಿಂಗ್ ಟೈಮಲ್ಲಿ ತುಂಬ. ಅದೇ ಈಗ ನಾವು ಒಂದು ಕಂತೀವಿ, ಒಂದು ಫಸ್ಟ್ ಸಿನಿಮಾ ಅಲ್ವಾ, ಒಂದು 30 days 40 days ಮುಗಿಸೋಣ ಅಂತ ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಸೊ ಅದೊಂದು ಆಗಲಿಲ್ಲ ನಮ್ಮ ಕೈಲಿ. ಸೊ ಅದು ಒಂದು 100 daysವರೆಗೂ ಹೋಯ್ತು ಶೂಟಿಂಗ್ದು. ಸೊ ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನಿಗೆ ಬಂದು, ಆ ಪೋಸ್ಟ್ ಪ್ರೊಡಕ್ಷನಲ್ಲೂ ಅಷ್ಟೇ ಎಲ್ಲ ಕೆಲಸಗಳು ಬೆಟರ್, ಚೆನ್ನಾಗಿ ಬರಬೇಕು ಅಂತ ಹೇಳಿ. ಸೊ ಅದೂ ಒಂದು ಕಲ್ತಂಗೆ ಆಯ್ತು. ಅದು ಫುಲ್ ಅನುಭವ ಬೇರೆ ಥರನೇ ಆಯ್ತು ಈ ಸಿನಿಮಾದಲ್ಲಿ. ಸರ್ ನೀವು ಈ ಸಿನಿಮಾಗಾಗಿ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಸೊ ಹೇಗಿತ್ತು ಈ ಸಿನಿಮಾಗೋಸ್ಕರ ಎಲ್ಲ ವೆಯ್ಟ್ ಎಲ್ಲ ಗೈನ್ ಮಾಡ್ಕೊಂಡಿದ್ದಿದೆ? ಅಂದರೆ ಇವ್ರು ಫಸ್ಟು ಈ ಕಥೆನ ಹೇಳಿದಾಗ ನನಗನ್ಸಿದ್ದೆ ಇದೇನಿದೆ ಹಿಂಗಿದೆ ಅಂತ. ಅಂದರೆ ಏನಕ್ಕೆ ಅಂದರೆ ನಮ್ಮನ್ನು ನಾವೇ ನೋಡಿದ್ರೆ ನಮ್ಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಅದು ಏನೋ ಹಾಂಟೆಡ್ ಜಾಗದಲ್ಲಿ ಅಥವಾ ಒಂದು ಮಿಸ್ಟೀರಿಯಸ್ ಜಾಗದಲ್ಲಿ, ಅದು ಕಾಡಲ್ಲಿ ಅಂದರೆ ನಮ್ಗೆ ಹೇಗೆ ಅನ್ಸುತ್ತೆ. ಸೊ ಅದು ಆ ರೀತಿ ಅನುಭವಗಳನ್ನ ತುಂಬ ಇದೆ ಈ ಸಿನಿಮಾದಲ್ಲಿ. ಸೊ ಅದನ್ನೆಲ್ಲ ಇವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಅದನ್ನು ನಾನು ಅನುಭವಿಸ್ಬೇಕು ಅಂದ್ರೆ ಅದೊಂದು ಚಾಲೆಂಜಿಂಗ್. ಯಾಕಂದರೆ ಇದು ತುಂಬ ನಾರ್ಮಲ್ ಆಗಿ ನಡೆಯುವಂಥ ವಿಷಯ ಅಲ್ಲ, ಡೈಲಿ ರೂಟೀನಲ್ಲಿ ನಡೆಯುವಂಥ ವಿಷಯಗಳಲ್ಲ, ತುಂಬ ಹೊಸದು. ಸೊ ಅದನ್ನು ಅನುಭವಿಸ್ಕೊಂಡು ಮಾಡಬೇಕು ಅಂದರೆ ಅದೊಂದು ಚಾಲೆಂಜ್ ಇತ್ತು ನನಗೆ. ಸೊ ಪ್ರಿಪ್ರೇಷನ್ ಅಂತಾರಲ್ಲ, ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗಿದ್ದೀವಿ. ಆ ಕ್ಯಾರೆಕ್ಟರ್ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ, ತುಂಬ ವಿಚಿತ್ರವಾಗಿರೋ ಕ್ಯಾರೆಕ್ಟರ್ ಅದು. ಯಾಕೆಂದರೆ ಅದಕ್ಕೆ ವಿಷಯ ಗೊತ್ತಿರುತ್ತೆ, ಆದರೂ ಒಂದು ವಿಷಯನ ಕನ್ವೆ ಮಾಡಬೇಕಾದ್ರೆ ಕನ್ಫ್ಯೂಸ್ ಮಾಡ್ತಾ ಇರ್ತಾನೆ. ಸೊ ಅವ್ನಿಗೆ ಎಷ್ಟೋ ವಿಚಾರಗಳಿಗೆ ಉತ್ತರ ಗೊತ್ತಿರಲ್ಲ, ಆದರೆ ಎಲ್ಲದ್ರ ಬಗ್ಗೆನೂ ಗೊತ್ತಿರುತ್ತೆ. ಸೊ ಈ ರೀತಿ ಕ್ಯಾರೆಕ್ಟರ್ ಇದು. ಸೊ ಸಖತ್ತಾಗಿತ್ತು, ಅದಕ್ಕೆ ಪ್ರಿಪ್ರೇಷನ್ನು ಚೆನ್ನಾಗಾಯಿತು. ಇವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದು ಅವರೇ ಹೇಳ್ಬೋದು. ಇಲ್ಲ, ಇನ್ನೇನು 31st ಜನನೇ ಹೇಳ್ತಾರೆ. ನೀವು ಅನ್ಕೊಂಡಿರ ಸರ್, ನಾನು ಮೊದಲ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ಆಸೆ, ನಾನು ನಟಿಸುವಂಥ ಮೊದಲ ಸಿನಿಮಾದಲ್ಲಿ ಈ ಥರನೇ ಎಂಟ್ರಿ ಕೊಡಬೇಕು, ಹೀರೋಯಿನ್ ಹಿಂಗಿರ್ಬೇಕು, ಸೊ ಇಷ್ಟೊಂದು ಡ್ಯಾನ್ಸ್ ಇರಬೇಕು, ಫೈಟ್ಸ್ ಇರಬೇಕು, ಕಾಲೇಜ್ಗೆ ಹೋಗೋಂಥ ಪಾತ್ರ ಇರಬೇಕು, ಆ ಥರದ್ದೆಲ್ಲ ಏನೋ ಕಾಣಿಸ್ತಿತ್ತಾ? ಇಲ್ಲ ಸರ್, 2ನೇ ಸಿನಿಮಾದಲ್ಲೂ ಮಾಡ್ಬೋದಲ್ಲ ಸರ್. ಅಲ್ಲ, ಮೊದಲ ಸಿನಿಮಾದ ಒಂದು ಇದಿರುತ್ತಲ್ಲ ಸರ್. ಇಲ್ಲ, ನನಗೇನು ಅಂದರೆ ಸರ್, ಆ್ಯಕ್ಟರ್ ಆಗೋಕ್ಕಿಂತ ಹೆಚ್ಚಾಗಿ ಒಬ್ಬ ಎಂಟರ್ಟೈನರ್ ಆಗಬೇಕು ಅನ್ನೋದು ಆಸೆ ಇರೋದು. ಅಂದರೆ ಎಲ್ಲ ರೀತಿದ್ನೂ ಅನುಭವಿಸ್ಕೊಂಡು ಅಂದರೆ ನಾನೊಬ್ಬ ಈಗ ಸ್ಕ್ರೀನಲ್ಲಿ ಬಂದರೆ ಅವ್ರಿಗೆ ಅದು ಖುಷಿ ಆಗಬೇಕು. ಸೊ ಅದಕ್ಕೆ ನಾನು ಯಾವ ರೀತಿ ಬೇಕಾದ್ರೂ ಪ್ರಿಪೇರ್ ಆಗಕ್ಕೆ ರೆಡಿ ಇದ್ದೀನಿ. ಅದರಲ್ಲೂ ಒಂದು ಡಿಫ್ರೆಂಟ್ ಜಾನರ್ ಅಂದರೆ ಅವ್ರು ಒಂದು ಅಟೆನ್ಷನ್ ಕೊಡ್ತಾರೆ. ಸೊ ಜನ ಆಡಿಯನ್ಸ್ಗಳು ಬಂದಾಗ ಒಂದು ಫೋಕಸ್ ಕೊಟ್ಟು ನೋಡ್ತಾರೆ. ನಾರ್ಮಲ್ ಈಗ ನಾನು ಹೊಸೊಬ್ಬ ಆಗಿರೋದ್ರಿಂದ ನಾರ್ಮಲ್ ಆಗಿ ಮಾಡಿದ್ರೆ ಅದನ್ನು ಅಷ್ಟು ಅಂದರೆ ಏನು ಹೇಳ್ತಾರೆ, ಆ ವೇಟೇಜ್ ಸಿಗಲ್ಲ. ಅಂದರೆ ನನಗೆ ವರ್ಸಟೈಲಿಟಿ ತುಂಬ ಇಷ್ಟ. ನನಗೆ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಆಸೆ ಇದೆ. ಇದೊಂದು ವಿಭಿನ್ನ ಪಾತ್ರ. ಅದು ಫಸ್ಟ್ ಡೇನೇ ಅನುಭವ ಆಯ್ತು ಇವನಿಗೆ. ಸೊ ಇವನ್ ಕಲ್ಪನೆಯಲ್ಲಿ ಒಂದು ಸಿನಿಮಾ ಫಸ್ಟ್ ಡೇ ಶೂಟು, ಹೀರೋ ಒಂದು ಬೇರೆನೇ ಇತ್ತು ತಲೆಯಲ್ಲಿ. ಸೊ ಫಸ್ಟ್ ಡೇ ಬಂದಾಗ ಇವನು ಅನ್ಕೊಂಡೆ ಬಂದಿರ್ತಾನೆ, ಎಲ್ಲ ಕ್ಯಾರವನು ಅವರು ಇವರು ಎಲ್ಲ ಇರ್ತಾರೆ, ಫುಲ್ಲು ಮೇಕಪ್, ಹೇರ್ ಡ್ರೆಸ್ಸರು, ಅದು ಇದು. ಫಸ್ಟ್ ಡೇ ಬಂದಷ್ಟೇ ಇವನಿಗೆ ಗೊತ್ತಾಯ್ತು. ಸೊ ನಾವು ಮಾಡ್ತಿರೋದು ಫಾರೆಸ್ಟ್ ಶೂಟು, ಅಲ್ಲಿಗೆ ನಮ್ಮ ವೆಹಿಕಲ್ಸೇ ಹೋಗಲ್ಲ, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ಕ್ಯಾರವನ್ ಎಲ್ಲಿ ತರ್ಸಕ್ಕಾಗುತ್ತೆ. ಸೊ ಆಮೇಲೆ ಮೇಕಪ್ ವಿಷಯಕ್ಕೆ ಬಂದಾಗ ಇವ್ನ ಕ್ಯಾರೆಕ್ಟರ್ಗೆ ಮೇಕಪ್ ಅವಶ್ಯಕತೆನೇ ಇಲ್ಲ, ಅದು ಬೇರೆ ರೀತಿನೇ ಮಾಡಬೇಕಾಗಿತ್ತು. ಸೊ ಅದೆಲ್ಲ ಫಸ್ಟ್ ಡೇನೇ ಶಾಕಿಂಗ್ ಇತ್ತು ಇವನಿಗೆ. ನಾನು ಮೇಕಪ್ ನೀವು ಅನ್ಕೊಂಡಿದ್ರಾ ಸರ್? ನಾನೇನಂದ್ರೆ ಸರ್ ಹೇಳಿದ್ರೆ ನೀವು ನಿಮ್ಮ ಕಲ್ಪನೆಯಲ್ಲಿ ಏನಿರುತ್ತೆ, ಮೇಕಪ್ ಮ್ಯಾನ್ ಇರ್ತಾರೆ, ಕ್ಯಾರವನ್ ಇರುತ್ತೆ ಸರ್, ಎಲ್ಲ ಇರುತ್ತೆ, ಎಲ್ಲ ಇರುತ್ತೆ ಅಂತ ಅನ್ಕೊಂಡಿದ್ದೆ ಸರ್. ಅಲ್ಲಿ ಹೋದ ತಕ್ಷಣ ಮೇಕಪ್ ಮ್ಯಾನ್ ಬರ್ತಾರೆ ಅಂದ್ರೆ ಹಿಂಗ್ ನೋಡಿದೆ, ಬಂದ್ರು ಮೇಕಪ್, ಇವರು ಏನ್ ಮೇಕಪ್ ಮಾಡ್ಬೇಕು ಅಂತ ಕೇಳಿದ್ರು. ಇವ್ರು ಅಂದ್ರು ಏನು ಮೇಕಪ್ ಮಾಡಂಗಿಲ್ಲ, ಕೆಳಗಿರೋ ಮಣ್ಣನ್ನು ತಗೊಂಡು ಮುಖ ಕೂರ್ಸೋದು. ಸೊ ಅದಾದ್ಮೇಲೆ ಎಲ್ಲರೂ ನನ್ ಕಪ್ ಮಾಡಿದ್ದಾರೆ. ಅಂದ್ರೆ ನನ್ ಮೇಕಪ್ ಹಾಕ್ದೆ ಇನ್ನೂ ಕಪ್ ಮಾಡಿ ಶೂಟ್ ಮಾಡಿದ್ದಾರೆ. ಅದು ಸೊ ಅದೇ ಮೇಕಪ್, ಅದೇ ಕ್ಯಾರೆಕ್ಟರ್ ಬೇಕಿತ್ತು. ಕಾಡಲ್ಲಿ ಅವ್ನು ಇರ್ತಾನೆ. ಸೊ ಕಾಡಲ್ಲಿ ಅಂತ ಅಂದ್ರೆ ನಿಮ್ಗೆ ಅಲ್ಲಿರೋ ಕ್ಲೈಮೇಟ್ಗೆ ಅದೇ ಹೇಗಿರ್ಬೇಕು, ಹೇಗೆ ರಾ ಫೀಲ್ ಕೊಡ್ಬೇಕು, ಅದನ್ನೆಲ್ಲ ಮಾಡಿದೀವಿ. ಅಂದ್ರೆ ತುಂಬಾ ದಿನದಿಂದ ಫಾರೆಸ್ಟ್ ಅಲ್ಲಿ ಇದ್ದಾಗ ಅದು ನ್ಯಾಚುರಲ್ ಕಾಣಿಸ್ಬೇಕು ಅಂದ್ರೆ ಅದು ಹಂಗೆ ಇರ್ಬೇಕಲ್ಲ ಸರ್. ಸೊ ಅದಕ್ಕೆ ಒಂದು ಮೇಕಪ್ ಮಾಡಿ ಇದ್ ಮಾಡೋದು ಇರ್ಲಿಲ್ಲ ಕಥೆಯಲ್ಲಿ. ಸೊ ಹಂಗಾಗಿ ನ್ಯಾಚುರಲ್ ಆಗಿ ಹೆಂಗ್ ತೋರಿಸ್ಬೇಕು ಅದೇ ರೀತಿನೇ ತೋರಿಸಿದ್ವಿ ಸರ್. ಅಂದ್ರೆ ಕಾಡಲ್ಲಿ ಸುಮಾರು ಒಂದಷ್ಟು ದಿನ ಜರ್ನಿ ಇರುತ್ತೆ. ಸೊ ಯಾವ ರೀತಿ ಸರ್, ಏನು ಮೊಬೈಲ್ ಸಂಪರ್ಕ, ಯಾವುದೇ ರೀತಿ ಸಂಪರ್ಕ ಇರಲ್ಲ, ಒಂದಷ್ಟು ಜನ ತಂಡ, ಹೆಂಗೆ ಏನ್ ಅನ್ಸ್ತಿತ್ತು ಕೊನೆಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಕಾಡಿಂದ ನಾಡಿಗೆ ಬರ್ಬೇಕಾದ್ರೆ?
ಎಲ್ಲರಿಗೂ ನಿಮ್ಗೆ ಏನಾದ್ರು ಕಾಡಲ್ಲಿ ಇದ್ದಿದ್ದು ಮುಂಚೆ ಏನಾದ್ರು ಆತರ ಎಕ್ಸ್ಪೀರಿಯನ್ಸ್? ಇಲ್ಲ ಇದೇ ಫಸ್ಟ್ ಟೈಮ್ ಶೂಟಿಂಗ್ ಅಲ್ಲಿ. ಅಷ್ಟು ದಿನ ಫಾರೆಸ್ಟ್ ಅಲ್ಲಿ ಇದ್ದಿದ್ದು, ಅಂದ್ರೆ ಫಾರೆಸ್ಟ್ ಅಲ್ಲಿ ನಾವು ಸ್ಟೇ ಆಗ್ತಿರ್ಲಿಲ್ಲ, ಅಲ್ಲಿ ಸ್ಟೇ ಆಗಕ್ಕೂ ಆಗಲ್ಲ ಅಂತ ಒಂದು ಡೀಪ್ ಫಾರೆಸ್ಟ್ ಅದು. ಸೊ ನಾವೊಂದು 40-45 ಕಿಲೋಮೀಟರ್ಸ್ ದೂರ ಸಿರ್ಸಿ ಟೌನ್ ನಲ್ಲಿ ಸ್ಟೇ ಆಗಿದ್ವು. ಸೊ ಅಲ್ಲಿಂದ ಮಾರ್ನಿಂಗ್ ಬೆಳಗ್ಗೆನೆ ಬೇಗ ಹೋಗ್ತಾ ಇದ್ವು. ಸೊ ಸಂಜೆ ಪ್ಯಾಕಪ್ ಆದ್ಮೇಲೆ ವಾಪಸ್ ಬರ್ತಾ ಇದ್ವು. ಸೊ ಅಲ್ಲಿ ಅನುಭವಗಳು ಅದೇ, ಆ ಮೊಬೈಲ್ ಇಲ್ದಿರೋದ್ರಿಂದ ಎಲ್ಲರೂ ತುಂಬ ಜಲ್ಲಾದ್ರು. ಅಂದರೆ ಈಗ ಒಂದು ಪ್ರೊಡಕ್ಷನ್ ಆಗಿರ್ಬೋದು, ಯೂನಿಟರ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಂದು ಟೀಮ್ ಅವರು, ಟೆಕ್ನಿಷಿಯನ್ ಟೀಮ್ ಎಲ್ಲರೂ ತುಂಬ ಕ್ಲೋಸ್ ಅಲ್ಲಿ ಇದ್ರು. ಯಾಕಂದ್ರೆ ಅವ್ರ ಹತ್ರ ಫೋನೇ ಇಲ್ವಲ್ಲ, ಬೇರೆ ಯಾರ ಹತ್ರನೂ ಮಾತಾಡೋದು, ನಮ್ಮ ಜೊತೆನೇ ಮಾತಾಡಬೇಕು. ಸೊ ಹಾಗೆ ಒಂದು 3 ಮಂತ್ ಎಲ್ಲರೂ ತುಂಬ ಕ್ಲೋಸ್ ಆಗಿದ್ದು, ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗ್ದಂಗೆ ಈ ಎಲ್ಲರೂ ಅದೇ ರೀತಿನೇ ಜೊತೆಲಿದ್ದಾರೆ. ನಿಮ್ಗೆ ಸಾಧ್ಯ ಆಯ್ತು ಸರ್? ನಿಮ್ಗೆ ಸಾಧ್ಯ ಅಂತ ಅಲ್ಲ ಸರ್, ಈಗ ನಾವು ಕಾಡಿಗೆ ಹೋದಾಗ ನಮ್ಮೊಬ್ರಿಗೆಲ್ಲ ಹೊಸ ಅನುಭವ, ಅದು ಇಡೀ ಟೀಮ್ಗೆ ಇತ್ತದು. ಮೊದಲ ದಿನ ಹೆಂಗಿತ್ತು? ಮೊದಲ ದಿನ ಬಹಳ ಕಷ್ಟ ಆಗಿರುತ್ತೆ. ನಾರ್ಮಲ್ ಆಗಿ ನಾವೆಲ್ಲ ಮೊಬೈಲ್ ಯೂಸ್ ಮಾಡೋದು, ಬೇರೆ ಯಾರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನಾವು ಸಂಪರ್ಕದಲ್ಲಿ ಇದ್ದು ಮಾತಾಡ್ತಿರ್ತೀವಿ. ಆ ದಿನಗಳು ಹೆಂಗಿತ್ತು ಅಂತ ನಿಮ್ಗೆ ಕಾಡಲ್ಲಿ? ನಿಮ್ಗೆ ಇಬ್ಬರಿಗೂ ಕೇಳ್ತಿದ್ದೀನಿ ಪ್ರಶ್ನೆ ಸರ್. ಮೊದಲನೇ ದಿನ ಹೇಳ್ಬೇಕು ಅಂದ್ರೆ ನಮಗೆ ಅನುಭವಕ್ಕೆ ಫಾರೆಸ್ಟ್ ಅಲ್ಲಿ ಶೂಟ್ ಹಾಕೊಂಡಿದ್ದು ಮೊದಲನೇ ದಿನನೇ ಒಂದು ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತು ಏನೋ ಒಂದು. ಸೊ ಒಂದು ಸೀನ್, ಒಂದು ಶಾರ್ಟ್ ತೆಗೆಯೋ ಹೊತ್ತಿಗೆ ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಆದ್ಮೇಲೆ ಫುಲ್ ಮಳೆ. ಸೊ ಮಳೆ ಬರಕ್ ಸ್ಟಾರ್ಟ್ ಆದ ತಕ್ಷಣ ಫುಲ್ ಕತ್ಲು. ಸೊ ಇಡೀ ಇದು. ಸೊ ಒಂದು ಶಾರ್ಟ್ ತೆಗ್ದಿಲ್ಲ, ಪ್ಯಾಕಪ್ ಮಾಡ್ಕೊಂಡ್ ಬಂದು. ಸೊ ಮತ್ತೆ ಸೆಕೆಂಡ್ ಡೇ ಒಂದು ನದಿ ಶೂಟ್ ಹಾಕೊಂಡಿದ್ವು ಆ ಫಾರೆಸ್ಟ್. ಮತ್ತೆ ರೈನ್ ಬಂದ್ರೆ ಕಷ್ಟ ಅಂತ ಹೇಳಿ ಸೊ ಒಂದು ನದಿ, ಟ್ರೈಲರ್ ಅಲ್ಲಿ ನೋಡ್ದಂಗೆ ನೀವು ಆ ಹೀರೋಯಿನ್ ಮಧ್ಯ ನಿಂತಿರ್ತಾಳೆ. ಸೊ ಇನ್ಕಮ್ ಶಾಟ್ ಬಂದ್ರೆ ಆ ಒಂದು ಜಾಗ ಇದೆಯಲ್ಲ, ನದಿ ಮಧ್ಯ ನಿಂತಿರೋ ಅಂತ ಜಾಗ, ಆ ಸೀನ್ನ ಶೂಟ್ ಮಾಡ್ಬೇಕಿತ್ತು. ಆ ಸೆಕೆಂಡ್ ಡೇ ಅಲ್ಲೋಗಿ ನೋಡಿದ್ರೆ ಆ ಮಳೆಗೆ ಇಲ್ಲಿರೋ ನೀರು ಇಲ್ಲಿಗೆ ಬಂದಿತ್ತು. ಸೊ ಆ ಕೆಂಪು ಕಲರು, ರಾ ಫೀಲು, ಅಯ್ಯೋ ಭಯನೇ ಆಗೋಯ್ತು. ಆ ನೀರಲ್ಲಿ ಇಳಿಯಕ್ಕೆ ಆಗ್ಲಿಲ್ಲ ನಮ್ ಕೈ. ದಿನನೂ ಪ್ಯಾಕಪ್ ಮಾಡ್ಕೊಂಡು ವಾಪಸ್ ಬಂದು ಕ್ರಿಕೆಟ್ ಆಡ್ಕೊಂಡು. ಸೊ ಈ ರೀತಿ ಅಂದ್ರೆ ಅದಕ್ಕೆ ಏನ್ ಬೇಕೋ ಅದನ್ನೇ ಮಾಡ್ಬೇಕಿತ್ತು ನಾವೆಲ್ಲ. ಅಂದ್ರೆ ನಮ್ಗೆ ಪ್ರೊಡ್ಯೂಸರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಎಷ್ಟು ದಿನ ಇದಾಯಿತು ಅಂದ್ರೂ ಆಮೇಲೆ ಶೂಟ್ ಮಾಡ್ಬೇಕಾದ್ರೆ ಮತ್ತೆ ಒಂದು ಸ್ಪಾಟ್ ಎಡಿಟಿಂಗ್ ಮಾಡಿಸ್ತಾ ಇದ್ವು ಅಲ್ಲೇ. ಸೊ ನೈಟ್ ಬಂದು ಎಡಿಟ್ ಮಾಡಿ ನೋಡ್ತಾ ಇದ್ವು, ಕನ್ಫರ್ಮ್ ಓಕೆ ಹಂಗಂದ್ರೆ ಓಕೆ, ಇಲ್ಲ ಅಂದರೆ ಮಾರನೇ ಮತ್ತೋಗಿ ಅದೇ ಶೂಟ್ ಮಾಡ್ತಿದ್ವು, ಶೂಟ್ ಮಾಡ್ತಿದ್ವು. ಸೊ ಇಡೀ ಜನಕ್ಕೆ, ಇಡೀ ಯೂನಿಟಲ್ಲಿ ಇರೋರ್ಗೆ ಎಲ್ಲರಿಗೂ, ಅಂದರೆ ಟೆಕ್ನಿಷಿಯನ್ ಎಲ್ಲರಿಗೂ ಒಂದು ಬೇರೆ ಅನುಭವನೇ ಆಯಿತು. ಇವ್ರೇನು ಮಾಡಿದ್ದೇ ಮಾಡ್ತಿದ್ದಾರೆ ಹಂಗಂತ. ಸೊ ಎಲ್ಲರೂ ಬಂದು ನನ್ನನ್ನು ಕೇಳ್ತಾ ಇದ್ರು, ಇದೇ ನೆನ್ನೆ ಮಾಡಿದ್ದು ಮತ್ತೆ ಮಾಡ್ತಾ ಇದ್ದೇನೆ, ಹೌದು ಚೆನ್ನಾಗಿ ಬರಬೇಕು ಹಂಗಂತ. ಸೊ ಅಷ್ಟು ಸಲ ಮಾಡಿದ್ದಕ್ಕೆ ಈಗ ಜನ ನಮಗೆಲ್ಲ ಟೀಸರು ಟ್ರೈಲರು ನೋಡಿದವರು ಸೊ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅದು ಖುಷಿ ಆಗುತ್ತೆ ನನಗೆ.